ಅಲಬುಜನಹಳ್ಳಿಯಲ್ಲಿ ನೆಲೆಯಾದ ಕಂಚಿ ಮಾರಮ್ಮನವರ ಇತಿಹಾಸದ ಬಗ್ಗೆ ತಿಳಿಯೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತುಮಕೂರಿನ ಅಪ್ಪಿ. ಸುಮಾರು ವರ್ಷಗಳ ಹಿಂದೆ ಈ ತಾಯಿಯ ಆರಾಧಕರು ಬ್ರಾಹ್ಮಣರು ತಾಯಿಯನ್ನು ಪೂಜಿಸುತ್ತಾ ಊರೂರಿನ ಮೇಲೆ ತಾಯಿಯನ್ನು ಹೊತ್ತು ಸಾಗುತ್ತಿದ್ದರು. ಅಲಬುಜನಹಳ್ಳಿಗೂ ಬರುತ್ತಾರೆ. ಈ ಗ್ರಾಮದಲ್ಲಿ ತಾಯಿ ನೆಲೆಗೊಳ್ಳುವ ಇಚ್ಛೆಯಿಂದ ತಾಯಿಯು ಬ್ರಾಹ್ಮಣರನ್ನು ನನಗೆ ಬಲಿಬೇಕು ಎಂದು ಕೇಳುತ್ತಾಳೆ. ಇದನ್ನು ಬ್ರಾಹ್ಮಣರು ಒಪ್ಪುವುದಿಲ್ಲ. ಆಗ ಅವರು ಒಂದು ಬೃಹತ್ ಹುಣಸೆ ಮರದ ಕೆಳಗೆ ಬಿಟ್ಟು, ನೀನು ಬಲಿ ಕೇಳಿದ ಮೇಲೆ ನಾವು ನಿನ್ನನ್ನು ಪೂಜೆ ಮಾಡಲಾಗುವುದಿಲ್ಲ ಎಂದು ಹೇಳಿ ಬಿಟ್ಟು ಹೋಗುತ್ತಾರೆ. ಒಂದು ದಿನ ಹೀಗೆ ಗ್ರಾಮಸ್ಥರು ನಡೆದು ಹೋಗುವಾಗ ಹುಣಸೆ ಮರದ ಕೆಳಗೆ ಇರುವ ಕಂಚಿನ ಪೆಟ್ಟಿಗೆಯನ್ನು ತೆರೆದು ತಾಯಿ ಮಾರಮ್ಮನನ್ನು ನೋಡಿ ಅಚ್ಚರಿಗೊಂಡು, ಅಂದಿನಿಂದ ಕಂಚಿನ ಪೆಟ್ಟಿಗೆಯಲ್ಲಿ ಬಿಟ್ಟು ಹೋದ ದೇವಿಯನ್ನು ಗ್ರಾಮದಲ್ಲೇ ಕಂಚಿನ ಮಾರಮ್ಮನೆಂದು ಬಹಳ ಭಕ್ತಿಯಿಂದ ಪೂಜಿಸಿ ಆರಾಧಿಸಲ್ಪಡುತ್ತಿದೆ. ದಿನ ಕಳೆದಂತೆ ತಾಯಿಯನ್ನು ನಂಬಿ ಪೂಜಿಸಲ್ಪಟ್ಟ ಜನಗಳು ತಾಯಿಯನ್ನು ಹೊಕ್ಕಳನ್ನಾಗಿ ಸ್ವೀಕರಿಸಿ ತಾಯಿಯು ಇಂದು ಸಾವಿರಾರು ಜನಗಳ ಮನೆ ಮತ್ತು ಮನದೇವಿಯಾಗಿ ಪೂಜಿಸಲ್ಪಡುತ್ತಿದೆ. ಹೀಗೆ ತಾಯಿಯು ಗ್ರಾಮದಲ್ಲಿ ಶಕ್ತಿ ದೇವತೆಯಾಗಿ ನೆಲೆಸಿದ್ದಾಳೆ. ಕಂಚಿನ ಮಾರಮ್ಮನವರು ಇರುವುದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಅಲಬುಜನಹಳ್ಳಿಯಲ್ಲಿ. ಅಮ್ಮನವರ ಪವಾಡಗಳ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸಲಾಗುತ್ತದೆ. ನಮಸ್ಕಾರ.